ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ರಾಷ್ಟ್ರೀಯ ಅರ್ಹತಾ ಹಾಗೂ ಪ್ರವೇಶ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು, ಚಿಕ್ಕಮಗಳೂರು ನಗರದ ಜೂನಿಯರ್ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ಆಯುಷ್ ಅನಿಲ್ ಅವರು 720 ಅಂಕಗಳಿಗೆ 581 ಅಂಕಗಳನ್ನು ಗಳಿಸಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂತಹ ಸಾಧನೆ ಮಾಡಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಮೆಚ್ಚುಗೆಗೆ ಪಾತ್ರವಾಗಿದೆ. ಆಯುಷ್ ಅವರ ಸಾಧನೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೊಸ ಸ್ಫೂರ್ತಿಯಾಗಿದ್ದು, ಕಠಿಣ ಪರಿಶ್ರಮ, ಶಿಸ್ತುಬದ್ಧ ಅಧ್ಯಯನ ಹಾಗೂ ದೃಢ ಸಂಕಲ್ಪದಿಂದ ಯಾವುದೇ ಗುರಿಯನ್ನ ಸಾಧಿಸಬಹುದು ಎಂಬುದಕ್ಕೆ ಆಯುಷ್ ಅವರೇ ಉದಾಹರಣೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ವಿರೂಪಾಕ್ಷ ಅವರು ತಿಳಿಸಿದರು. ಉಪನ್ಯಾಸಕ ಬಂಧುಗಳೇ, ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಕಾರಣ ನಮ್ಮ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಸೆಕೆಂಡ್ PUC ಓದ್ತಾ ಇದ್ದಂತಹ ಭಾಳ ಪ್ರೀತಿಯ ವಿದ್ಯಾರ್ಥಿ ಆಯುಷ್ ಅನಿಲ್ ಅಂತಕ್ಕಂತಹ ವಿದ್ಯಾರ್ಥಿ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳಿಗೆ 581 ಅಂಕಗಳನ್ನು ತೆಗೆಯೋದ್ರ ಮೂಲಕ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಸಾಮಾನ್ಯವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ರೀತಿಯಾದಂಥ ತರಬೇತಿ ಇರೋದಿಲ್ಲ. ಅಲ್ಲಿ ಓದಿದರೆ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಯನ್ನು ಪಾಸ್ ಮಾಡ್ತಕ್ಕಂಥದ್ದು ಕಷ್ಟ. ಅಲ್ಲಿಯ ಟೀಚರ್ಸು ಸರಿಯಾಗಿ ಪಾಠ ಮಾಡೋದಿಲ್ಲ ಅನ್ನುವಂತಹ ಈ ಒಂದು ತಪ್ಪು ಮನೋಭಾವನೆ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿ ಸಮೂಹದಲ್ಲಿದೆ. ಅದು ಸುಳ್ಳು ಅನ್ನೋದನ್ನು ನಮ್ಮ ವಿದ್ಯಾರ್ಥಿ ತೋರಿಸ್ಕೊಟ್ಟಿದ್ದಾರೆ. ಕಾಲೇಜು ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಅತೀವ ಆಸಕ್ತಿ ತೋರುತ್ತಿದ್ದ ಆಯುಷ್ ನಿರಂತರ ಅಭ್ಯಾಸ, ಸಮಯದ ಸಮರ್ಪಕ ನಿರ್ವಹಣೆ ಹಾಗೂ ಆತ್ಮವಿಶ್ವಾಸದೊಂದಿಗೆ ಪರೀಕ್ಷೆಗೆ ಸಿದ್ಧತೆ ನಡೆಸಿದರ ಪರಿಣಾಮ ಇಂದು ಅವನು ಇಷ್ಟೊಂದು ಅಂಕ ಗಳಿಸಲು ಸಾಧ್ಯವಾಗಿದೆ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಎದುರಿಸಲು ಅಸಾಧ್ಯ ಎಂದು ಭಾವಿಸಿದ್ದ ವಿದ್ಯಾರ್ಥಿಗಳು ತಾವು ಕೂಡ ಮನಸ್ಸು ಮಾಡಿದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯ ಎಂದು ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಇತ್ತೀಚೆಗೆ ನಿನ್ನೆ ಎಷ್ಟು ಬಂದಂಥ ನೀಟ್ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಯುಷ್ ಅನಿಲ್ 581 ಅಂಕಗಳನ್ನು ಕೊಟ್ಟುಕೊಂಡು ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥದ್ದು ನಮ್ಮ ಕಾಲೇಜಿಗೆ ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ, ಸಂತೋಷದ ವಿಚಾರ. ಆಯುಷ್ಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇರ್ತೀನಿ. ಅವನು 10ನೇ ತರಗತಿವರೆಗೆ ಕೂರ್ಗ್ನಲ್ಲಿ ಸೈನಿಕ್ ಶಾಲೆನಲ್ಲಿ ಓದಿ ನಮ್ಮ ಕಾಲೇಜಿಗೆ PUCಗೆ ಸೇರಿಕೊಳ್ಳುವಾಗ ನಮಗೆ ಒಂದು ಆಶ್ಚರ್ಯ ಆಗ್ತಾಯಿತ್ತು. ಆದರೂ ಅವ್ರ ತಂದೆಯಾದಂಥ ಅನಿಲ್ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ನ ಮಗ ಪರ್ಫಾರ್ಮ್ ಮಾಡೇ ಮಾಡ್ತಾನೆ, ಅವನಿಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಳ್ಳೆಯ ವಾತಾವರಣ ಸಿಗುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ಅವನು ಕ್ಲಾಸಲ್ಲೂ ಅಷ್ಟೇ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದ. ತುಂಬ ಒಳ್ಳೆಯ ಎಫರ್ಟನ್ನು ಹಾಕ್ಕೊಂಡು ಒಂದು ಒಳ್ಳೆಯ ಅಂಕವನ್ನು ಪಡ್ಕೊಂಡಿರ್ತಾನೆ. ಅವನ ಭವಿಷ್ಯ ತುಂಬ ಸುಂದರವಾಗಿರಲಿ, ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಲಿ ಅಂತ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು, ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅವನಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಮನೆಯಲ್ಲೂ ಹೇಳ್ತಿದ್ರು ಆಯುಷ್ ಸೈನಿಕ್ ಶಾಲೆಯಲ್ಲೇ ಓದಿದ್ದು ಒಳ್ಳೆ ಹುಡುಗ ಅಂತೇಳಿ. ನನಗೆ ಅವನ ಎಬಿಲಿಟಿ ಗೊತ್ತಾಗಿದ್ದು ನಮ್ಮ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯುತ್ತೆ ಜಿಲ್ಲಾ ಮಟ್ಟದ. ಅದರಲ್ಲಿ ಅವನು ಸ್ಪೀಚಲ್ಲಿ ಭಾಗವಹಿಸಿದಾಗ ಅದರಲ್ಲಿ ಫಸ್ಟ್ ಪ್ಲೇಸನ್ನು ತಗೊಂಡಿದ್ದ. ಅವಾಗೇ ಅವನ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಎಷ್ಟೊಂದು ಭಾಗವಹಿಸಿ ಒಳ್ಳೆ ಪರ್ಫಾರ್ಮ್ ಮಾಡಿ ಅದರಲ್ಲಿ ಪ್ರಶಸ್ತಿ ಪಡ್ಕೊಂಡಿದ್ದು ನಮ್ಮ ಎಲ್ರಿಗೂ ಹೆಮ್ಮೆಯ ಸಂಗತಿ. ಅದ್ರ ಜೊತೆಗೆ ನೀಟ್ ಇವತ್ತಿನ ಕಾಲಮಾನದಲ್ಲಿ ಆ ನೀಟ್ ಅನ್ನುವಂಥದ್ದು ಎಷ್ಟು ಚಾಲೆಂಜಿಂಗು, ಅದರಲ್ಲೂ ಕೂಡ ಈ ಗ್ರಾಮೀಣ ಪ್ರದೇಶದ ಮಕ್ಕಳು ಒಂದು ಸ್ಪರ್ಧೆಯನ್ನು ಒಡ್ಡಿ ಒಳ್ಳೆ ರ್ಯಾಂಕಿಂಗ್ ತಗೊಳ್ಬೇಕಂದ್ರೆ ತುಂಬ ಹರಸಾಹಸದ ಕೆಲಸ. ಅಂಥದ್ರಲ್ಲಿ ನಮ್ಮ ಆಯುಷ್ ಅದರಲ್ಲಿ 581 ಅಂಕಗಳನ್ನು ಪಡ್ಕೊಂಡು ಒಂದು ಸರ್ಕಾರಿ ಸಂಸ್ಥೆಗೆ, ಆ ಕುಟುಂಬಕ್ಕೆ, ನಮ್ಮೆಲ್ಲರಿಗೂ ಕೂಡ ಕೀರ್ತಿ ತಂದಿರುತ್ತದೆಯಲ್ಲ ಬಹಳ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೇಲೂರು ಜಿಲ್ಲೆಯ ವಿದ್ಯಾರ್ಥಿ ಇವರು. ಈಗ ಇತ್ತೀಚೆಗೆ ಈ ನಡೆದ ನೀಟ್ ಪರೀಕ್ಷೆಯಲ್ಲಿ 581 ಅಂಕಗಳನ್ನು ಗಳಿಸಿ ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇವರು ಮುಂದೆ ಇವರ ಭವಿಷ್ಯ ಉಜ್ವಲವಾಗಲಿ, ಇದೇ ರೀತಿ ಉತ್ತಮ ಅವಕಾಶಗಳು ಸಿಗಲಿ ಅಂತ ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಲ್ಲ ರಸ್ತೆ ಚಿಕ್ಕಮಗಳೂರು, ಇಲ್ಲಿ ಓದುವಂತಹ ವಿದ್ಯಾರ್ಥಿ
ಆಯುಷ್. ಸೊ ಆಯುಷು ಅವನು ಫಸ್ಟ್ ಟೈಮ್ ನೋಡಿದಾಗ ಆ್ಯಕ್ಚುಲಿ ಅವ್ನು ನನ್ನ ಹತ್ರ ಬಂದ್ಬಿಟ್ಟು ಸರ್ ಬಯಾಲಜಿನಲ್ಲಿ ಒಂದಷ್ಟು ಕ್ಲಾರಿಫಿಕೇಷನ್ಸ್ ಇದೆ, ಒಂದಷ್ಟು ಡೌಟ್ಸ್ ಇದೆ, ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಡಿ ಸರ್ ಅಂತ ಬಂದ. ಸೊ ಹಾಗಾಗಿ ಅವನಿಗೆ ಎಕ್ಸ್ಟ್ರಾ ಕೇರ್ ತೊಗೊಂಡು ನಾವು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಮಾಡಿದ್ವಿ. ಸೊ ಅದ್ರ ಜೊತೆಯಲ್ಲಿ ಅವ್ನು ಯಾವುದೇ ಕ್ವಶನ್ಸ್ ಕೇಳಿದ್ರೂ ಸಹ ಟಕ್ಕಂತ ಆನ್ಸರ್ ಮಾಡ್ತಿದ್ದ. ನನಗೆ ಗೊತ್ತಿರೋ ಹಾಗೆ ಐ ಟಾಟ್ ಫಸ್ಟ್ ಇಯರ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ ಇಯರ್ CET ಮತ್ತು ನೀಟ್ ಮೆಟೀರಿಯಲ್ನ ಕೊಟ್ಟು ಅವನಿಗೆ ಒಂದಷ್ಟು ಕ್ಲಾಸ್ಗಳನ್ನು ಮಾಡಿದ್ವಿ. ಆ ಮೆಟೀರಿಯಲ್ನ ಅವನು ಒಂದಷ್ಟು ಓದಿದ್ದಾನೆ. ಅದ್ರ ಜೊತೆಯಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರೂ ಬಯಾಲಜಿನಲ್ಲಿ ತುಂಬ ಸ್ಟ್ರಾಂಗ್ ಇದ್ದ. ಹಿ ಆಸ್ ಹ್ಯಾವಿಂಗ್ ಅ ವೆರಿ ಪ್ರೊಫೌಂಡ್ ಆ್ಯಂಡ್ ವೆರಿ ಸೌಂಡ್ ಏನದು ಬ್ಯಾಕ್ಗ್ರೌಂಡ್ ಆಫ್ ಬಯಾಲಜಿ ಇತ್ತು. ಹಾಗಾಗಿ ಅವನಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಆಯುಷ್ ಅನಿಲ್ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಭೂಮಿಕಾ ಟಿವಿಯ ಅನಿಲ್ ಆನಂದ್ ಹಾಗೂ ಕರ್ನಾಟಕ ಬ್ಯಾಂಕಿನ ಉದ್ಯೋಗಿ ಪೂರ್ಣಿಮಾರವರ ಪುತ್ರ. ನಾನು ಇಷ್ಟೊಂದು ಅಂಕ ಗಳಿಸಲು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ನೀಡಿದ ಕ್ರಮಬದ್ಧ ಶಿಕ್ಷಣ ನನಗೆ ಆತ್ಮವಿಶ್ವಾಸ ಮೂಡಿಸಿದೆ. ಮಾರ್ಗದರ್ಶನ ಹಾಗೂ ತರಬೇತಿ ನೀಡಿದ ಇನ್ಸ್ಪೈರ್ ನೀಟ್ ಅಕಾಡೆಮಿಯ ಅನೀಸ್ ಸರ್ ಹಾಗೂ ಎಲ್ಲ ಉಪನ್ಯಾಸಕರು, ನನ್ನ ಪೋಷಕರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಆಯುಷ್ ಅವರು ಮಾತನಾಡಿದರು. Good morning. I feel immense pleasure to share that I, being a former student of this prestigious college, have secured an All India rank of 17,515. So I have scored 581 out of 720 in the re-NEET exam conducted on 21 June. I feel immense gratitude and joy towards the teachers and this college who have helped me build the basics absolutely required for the cutthroat competition in the NEET exam. I wish all the students of this college a bright future, and I urge them to work hard so that they can achieve whatever they want to pursue in their life. Thank you. ಇದೇ ಸಂದರ್ಭದಲ್ಲಿ ಕಾಲೇಜಿನ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ಆಯುಷ್ ಅವರನ್ನ ಅಭಿನಂದಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಇವತ್ತು ವಿರೂಪಾಕ್ಷ ಸರ್ ಹೇಳ್ದಂಗೆ ಕಾಲೇಜಿಗೂ ಜೊತೆಗೆ ನಮಗೂ ಕುಟುಂಬದವ್ರಿಗೂ ಒಂಥರ ಖುಷಿ ಆಗ್ತಾರಂಥ ವಿಷಯ. ಯಾಕಂದರೆ ಆಯುಷ್ ಬಗ್ಗೆ ಏನು ಅಂತೇಳಿ ನಮಗೆ ಗೊತ್ತಿತ್ತು, ಆದರೆ ಶಿಕ್ಷಕರಾಗಿ ಅವ್ರಿಗೆ ಗೊತ್ತು ಎಬಿಲಿಟಿ ಏನು ಅಂತೇಳಿ ಗೊತ್ತಾಗಬೇಕಾಯ್ತು. ಯಾಕಂದ್ರೆ ನಾವು ಕಾಲೇಜಲ್ಲಿ ಅವನು ಸೈನಿಕ್ ಸ್ಕೂಲಲ್ಲಿ ಓದಿದ್ದು. 4ನೇ ಕ್ಲಾಸಿಗೆ ನಮ್ಮನ್ನು ಇಲ್ಲಿ ಚಿಕ್ಕಮೂರು ಬಿಟ್ಟು ಸೈನಿಕ್ ಸ್ಕೂಲ್ ಕೊಡಗು ಸ್ಕೂಲಿಗೆ ಹೋದ. ಅಲ್ಲಿಂದ ಬಂದಾಗಲೂ ಯಾವ್ದಾದ್ರು ಒಂದು ಖಾಸಗಿ ಸ್ಕೂಲಿಗೆ ಸೇರಿಸೋಣ ಅಂತಂದಾಗ ಒಂದು ಮಟ್ಟದಲ್ಲಿ ನನಗೆ ಆತ್ಮೀಯ ಸ್ನೇಹಿತರು ಲೋಕೇಶ್ ಸರ್ ಇರ್ಬೋದು, ತ್ಯಾಗರಾಜ್ ಸರ್, ಸುರೇಶ್ ಸರ್, ವಿರೂಪಾಕ್ಷ ಸರ್ ಎಲ್ಲ ಸ್ನೇಹಿತರಿದ್ದರು. ಮತ್ತು ಅವರ ಒಂದು ಟೀಚಿಂಗ್ ಕೆಪಾಸಿಟಿ ಅಂತ ಏನಂತ ಗೊತ್ತಿತ್ತು, ಯಾಕಂದ್ರೆ ನಾನು ಅವ್ರ ಸ್ಟೂಡೆಂಟು. ಹಂಗಾಗಿ ಒಳ್ಳೆ ಶಿಕ್ಷಕರಿರೋ ಕಡೆ ಬಿಟ್ಟರೆ ನನ್ನ ಮಗನದು ಭವಿಷ್ಯನೂ ಇನ್ನೂ ಚೆನ್ನಾಗಾಗುತ್ತೆ ಅಂತ ಗೊತ್ತಿತ್ತು. ಯಾಕಂದ್ರೆ ಅವ್ರ ಎಫರ್ಟು ನಮಗೆ ಅವ್ರು ಕಲಿಸ್ತಾ ಇದ್ದಿದ್ದ ರೀತಿ. ಆದರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅವರ ಒಂದು ಬೆರಗಿಗೆ ಜನ ಒಂಥರ ಸನ್ನಿಗೊಳ್ಳೋ ಥರ ಆಗ್ತಾಯಿದ್ದಾರೆ. ಒಳ್ಳೆ ಶಿಕ್ಷಕರಿದ್ದಾರೆ. ಅಂಥ ಮಟ್ಟಿನಲ್ಲಿ ನಾನು ಅವ್ರ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಇಲ್ಲೇ ಜೂನಿಯರ್ ಕಾಲೇಜಿಗೆ ಸೇರಿಸಿದ್ದೆ. ಇವತ್ತು ಭಾಳ ಉತ್ತಮ ಫಲಿತಾಂಶ ಬಂದಿದೆ. 581 ಚಿಕ್ಕಮಗಳೂರು ಜಿಲ್ಲೆಗೆ 581 ಟಾಪ್ ಸ್ಕೋರು. ಮುಂದಿನ ದಿನಗಳಲ್ಲಿ ಸರ್ ಎಲ್ಲರ ಸಹಕಾರದಿಂದ ಅವನ ಭವಿಷ್ಯ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ತ್ಯಾಗರಾಜ್, ಮಂಜುನಾಥ್, ಶ್ರೀನಿವಾಸ್, ಲೋಕೇಶ್, ಪೂರ್ಣಿಮಾ, ಅನಿಲ್ ಆನಂದ್ ಉಪಸ್ಥಿತರಿದ್ದರು.